ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶಿವರೂಪಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸುಪ್ರಸಿದ್ಧ ಕೇರಳದ ಕಣ್ಣೂರಿನ ಕೊಟ್ಟಿಯೂರು ದೇವಸ್ಥಾನ ನಾವು ಭೇಟಿ ನೀಡಿದಾಗ ವಿಡಿಯೋ ಮಾಡಿದ್ವಿ. ದೇವಸ್ಥಾನ ವರ್ಷಕ್ಕೊಮ್ಮೆ ಓಪನ್ ಆಗುತ್ತೆ. ಈ ಬಾರಿ ಯಾವಾಗ ಓಪನ್ ಆಗ್ತಾ ಇದೆ ಈ ವಿಡಿಯೋ ನೋಡಿ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲೊಕೇಶನ್ ನ ಕ್ಲಿಕ್ ಮಾಡಿ ನೀವು ಡಿಸ್ಟೆನ್ಸ್ ನ ಚೆಕ್ ಮಾಡಬಹುದು. ಸ್ನೇಹಿತರೆ, ಈ ಕೊಟ್ಟಿಯೂರು ದೇವಸ್ಥಾನ ಶಿವನಿಗೆ ಅರ್ಪಿತವಾದ ಪ್ರಸಿದ್ಧ ಸ್ಥಳವಾಗಿದೆ. ಕೇರಳದ ಕಣ್ಣೂರು ಜಿಲ್ಲೆಯ ಪ್ರಶಾಂತವಾದ ನೈಸರ್ಗಿಕ ಪರಿಸರದಲ್ಲಿ ನೆಲೆಗೊಂಡಿರುವ ಈ ಶಿವ ದೇವಸ್ಥಾನ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರ್ತಾರೆ. ದೇವರು ಪರಂಜ್ಯೋತಿ ಮಂಡ್ಯದ ಲಿಂಗಯ್ಯ ನಿಮ್ಮ ನೆಮ್ಮಿದೆ ಭಕ್ತರನ್ನು ಕಂದನಂತೆ ಕಾಯ ದೇವಾ ಸಿದ್ದಯ್ಯ ಸ್ವಾಮಿ ಬಂಗೆ. ಸ್ನೇಹಿತರೆ, ನಿಮಗೆ ಸ್ಟೋರಿ ಗೊತ್ತಿದೆ. ಇದು ರಾಜ ದಕ್ಷನು ತನ್ನ ಮಗಳು ಸತೀದೇವಿ ಹಾಗೆ ಅಳಿಯ ಶಿವನನ್ನು ಹೊರತುಪಡಿಸಿ ಎಲ್ಲಾ ದೇವತೆಗಳು ಮತ್ತು ಎಲ್ಲಾ ದೇವತೆಗಳನ್ನು ಆಹ್ವಾನಿಸಿ ದಕ್ಷ ಯಾಗವನ್ನು ಮಾಡಿದ ಸ್ಥಳವಾಗಿದೆ. ತನ್ನ ಪತಿಯನ್ನು ಅವಮಾನಿಸಿದಕ್ಕಾಗಿ ಸತೀದೇವಿಯು ತನ್ನ ದೇಹವನ್ನು ತ್ಯಾಗ ಮಾಡಿದ ಪವಿತ್ರ ಸ್ಥಳವಾಗಿದೆ. ಆದ್ದರಿಂದ ವೈಶಾಖ ಮಹೋತ್ಸವವನ್ನು ದಕ್ಷ ಯಜ್ಞವನ್ನು ಸ್ಮರಿಸುವ ದಿನವಾಗಿ ಆಚರಿಸಲಾಗ್ತದೆ. ಬಲಭಾಗದಲ್ಲಿ ಅಕ್ಕರೆ ಕೊಟ್ಟಿಯೂರಂತ ಅಕ್ಕರೆ ದೇವಸ್ಥಾನ ಇದೆ. ಇಕ್ಕರೆ ಕೊಟ್ಟಿಯೂರ್ ಅಂದ್ರೆ ಇಕ್ಕರೆ ದೇವಸ್ಥಾನ ಅಂತ ಆಪೋಸಿಟ್ ಇದೆ. ಮಧ್ಯದಲ್ಲಿ ಬಾವಲಿ ನದಿ ನೀವು ನೋಡ್ತಾ ಇದ್ದೀರಾ. ಕೇರಳದ ಉತ್ತರ ಭಾಗದಲ್ಲಿರುವ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು ಗ್ರಾಮ ಇದು. ಇಲ್ಲಿ ಅಕ್ಕರೆ ಕೊಟ್ಟಿಯೂರ್ ಅಂದ್ರೆ ಟೆಂಪ್ರವರಿ ದೇವಸ್ಥಾನ, ವರ್ಷಕ್ಕೊಮ್ಮೆ ಅಲ್ಲಿ ಓಪನ್ ಮಾಡ್ತಾರೆ. ಅದಕ್ಕೋಸ್ಕರ ಇದು ವರ್ಷಕ್ಕೊಮ್ಮೆ ನೀವು ನೋಡ್ಲಿಕ್ಕೆ ಸಿಗುತ್ತೆ. ಇಕ್ಕರೆ ಕೊಟ್ಟಿಯೂರ್ ಶಿವ ದೇವಸ್ಥಾನ ವರ್ಷವಿಡೀ ಇರುತ್ತೆ, ನೀವು ಯಾವಾಗ್ಲೂ ಕೂಡ ಹೋಗಿ ನೋಡ್ಬೋದು. ಸ್ನೇಹಿತರೆ, ಶಿವನು ತನ್ನ ಮಡದಿ ಸತೀದೇವಿಯ ಶವವನ್ನು ಹೊತ್ಕೊಂಡು ಇಡೀ ಪ್ರಪಂಚವನ್ನು ಅಲೆದಾಡಿ ವಿನಾಶವನ್ನುಂಟು ಮಾಡಿದನು. ವಿಷ್ಣು ದೇವನು ಮಧ್ಯಪ್ರವೇಶಿಸಿ ದೇಹವನ್ನು ವಿವಿಧ ತುಂಡುಗಳಾಗಿ ಕತ್ತರಿಸಿದನು. ಅದು ಬಿದ್ದ ಸ್ಥಳಗಳೆಲ್ಲ ಶಕ್ತಿಪೀಠಗಳಾಗಿದೆ. ಆ ಪ್ರಸಿದ್ಧವಾದ ಶಕ್ತಿಪೀಠಗಳು ನಿಮ್ಗೆ ಗೊತ್ತೇ ಇದೆ. ಆದರೆ ಈ ಸ್ಥಳದಲ್ಲಿ ಮಾತ್ರ ವಿಶೇಷವಾಗಿ ಈ ಹಬ್ಬವನ್ನು ಶಿವನ ದುಃಖ ಮತ್ತು ಸತೀದೇವಿಯಿಂದ ಅವನ ಬೇರ್ಪಡಿಕೆಯನ್ನು ನೆನೆದು ಆಚರಿಸಲಾಗ್ತದೆ. ಸುತ್ತಲೂ ದಟ್ಟವಾದ ಹಚ್ಚ ಹಸಿರಿನ ಕಾಡು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ. ಸ್ನೇಹಿತರೆ, ಅಲ್ಲಿನ ಕುರಿಚಿಯ ಬುಡಕಟ್ಟು ಸಮುದಾಯವು ಕಾಡಿನಲ್ಲಿ ಬೇಟೆ ಆಡ್ತಿತ್ತು. ಆದ್ದರಿಂದ ಒಬ್ಬ ಹುಡುಗ ತನ್ನ ಚಾಕುವನ್ನು ಹರಿತಗೊಳಿಸಲು ಕಲ್ಲಿಗೆ ಹೊಡೆಯುತ್ತಿದ್ದನು. ಅವನಿಗೆ ಆಶ್ಚರ್ಯವಾಗುವಂತೆ ಕಲ್ಲಿನಿಂದ ರಕ್ತ ಸೋರಲು ಪ್ರಾರಂಭಿಸಿತು ಮತ್ತು ತಾಂತ್ರಿಕ ಸಂಪ್ರದಾಯಗಳಲ್ಲಿ ಪಾರಂಗತನಾಗಿದ್ದ ನಂಬೂತಿಯರಿಗೆ ತಕ್ಷಣವೇ ತಿಳಿಸಿದನು. ಅವರ ದಿವ್ಯ ದರ್ಶನದ ಮೂಲಕ ಭೂಮಿಯ ಕೆಳಗೆ ಸ್ವಯಂಭುಲಿಂಗವಿದೆ ಎಂದು ಅವರಿಗೆ ತಿಳಿದು ಬಂದಿತು. ನಂತರ ಅವರು ಮನನಾಥನ್ ಗ್ರಾಮದ 4 ನಾಯರ್ ಕುಟುಂಬಗಳನ್ನು ಭೇಟಿಯಾದನು. ಒಟ್ಟಿನಲ್ಲಿ ಅವರು ರಕ್ತ ಕಂಡುಬಂದ ಸ್ಥಳಕ್ಕೆ ನಡೆದರು. ಇದಕ್ಕೆ ಅವರು ನೀರು, ತುಪ್ಪ ಮತ್ತು ಹಾಲು ಸುರಿದು ಕಲ್ಲನ್ನು ಸ್ವಚ್ಛಗೊಳಿಸಿ ರಕ್ತವನ್ನು ನಿಲ್ಲಿಸಿದರು. ಆದರೆ ಅವರು ತಮ್ಮ ಪ್ರಯತ್ನದಲ್ಲಿ ವಿಫಲರಾದರು. ಅಂತಿಮವಾಗಿ ಎಳನೀರು ಕುಡಿಸಿ ಯಶಸ್ವಿಯಾದರು. ನಂತರ ಅವರು ಒಬ್ಬ ಪ್ರಸಿದ್ಧ ಜ್ಯೋತಿಷಿಯನ್ನು ಸಂಪರ್ಕಿಸಿದಾಗ ಇದು ದಕ್ಷಯಾಗ ನಡೆದ ಪವಿತ್ರ ಭೂಮಿ ಎಂದು ಅವರಿಗೆ ತಿಳಿಸಲಾಯಿತು. ಇದಲ್ಲದೆ ಸತೀದೇವಿ ಆತ್ಮಾಹುತಿ ಮಾಡಿದ ಸ್ಥಳ ಮತ್ತು ಸ್ವಯಂಭೂ ಶಿವಲಿಂಗ ಇದ್ದ ಇನ್ನೊಂದು ಸ್ಥಳವೂ ಇದೇ ಆಗಿದೆ. ಆದಿ ಶಂಕರಾಚಾರ್ಯರು ಈ ಸ್ಥಳಕ್ಕೆ ಭೇಟಿ ನೀಡಿ ಕಟ್ಟುನಿಟ್ಟಾದ ನಿಯಮಗಳು ಮತ್ತು ಸಂಪ್ರದಾಯಗಳನ್ನು ರೂಪಿಸಿದರು. ಸ್ವಯಂಭೂ ಲಿಂಗ ಇರುವ ಸ್ಥಳವನ್ನು ಅಕ್ಕರೆ ಕೊಟ್ಟಿಯೂರು ಎಂದು ಕರೆಯಲಾಗುತ್ತದೆ ಮತ್ತು ನಿತ್ಯ ಪೂಜೆಯನ್ನು ನಿರ್ವಹಿಸಲು ಸ್ಥಾಪಿಸಲಾದ ದೇವಾಲಯವನ್ನು ಇಕ್ಕರೆ ಕೊಟ್ಟಿಯೂರು ಎಂದು ಕರೆಯಲಾಗುತ್ತಿದೆ. ಇಕ್ಕರೆ ಕೊಟ್ಟಿಯೂರು ಅನ್ನು ತೃಚ್ಚೇರುಮಾನ ಕ್ಷೇತ್ರ ಎಂದು ಕರೆಯುತ್ತಾರೆ. ಇದು ಬಾವಲಿ ನದಿಯ ಪಶ್ಚಿಮ ದಡದಲ್ಲಿದೆ. ಈ ದೇವಾಲಯದ ವಿಗ್ರಹವನ್ನು ಪರಶುರಾಮನು ಪ್ರತಿಷ್ಠಾಪಿಸಿದರು. ಕಾಳಿ ಪುರುಷನು ಪರಶುರಾಮರಿಗೆ ಈ ದೇವಾಲಯದ ಆವರಣವನ್ನು ಪ್ರವೇಶಿಸುವುದಿಲ್ಲ ಎಂದು ಭರವಸೆ ನೀಡಿದನು. ಹೀಗಾಗಿ ಕೊಟ್ಟಿಯೂರು ಕಾಳಿಯ ದುಷ್ಪರಿಣಾಮಕ್ಕೆ ತುತ್ತಾಗಿಲ್ಲ. ಸ್ನೇಹಿತರೆ, ಕೊಟ್ಟಿಯೂರು ವೈಶಾಖ ಮಹೋತ್ಸವ ಇದು ಕೊಟ್ಟಿಯೂರು ಉತ್ಸವ ಎಂದು ಕರೆಯುತ್ತಾರೆ. ಇದನ್ನು ವೈಶಾಖ ಮಾಸದ ಸ್ವಾತಿ ನಕ್ಷತ್ರದಿಂದ ಜ್ಯೇಷ್ಠ ಮಾಸದ ಚಿತ್ರ ನಕ್ಷತ್ರದವರೆಗೆ ಆಚರಿಸಲಾಗ್ತದೆ. ಕೊಟ್ಟಿಯೂರು ದೇವಸ್ಥಾನದ ದರ್ಶನ ಸಮಯ ಯಾವಾಗ? ಭೇಟಿ ನೀಡಲಿಕ್ಕೆ ಉತ್ತಮ ಸಮಯ ಯಾವುದು? ಮುಖ್ಯವಾಗಿ ಈ ದೇವಸ್ಥಾನಕ್ಕೆ ನೀವು ಬರ್ತೀರಾ ಅಂದ್ರೆ ನಿಮ್ಮ ಸ್ವಂತ ವೆಹಿಕಲ್ ನಲ್ಲಿ ಸುಲಭವಾಗಿ ಬಂದು ಹೋಗ್ಬೋದು ಸ್ನೇಹಿತರೆ. ಇಲ್ಲ ಅಂದ್ರೆ ಕೇರಳಗೆ ಟ್ರೈನ್ ನ ಮೂಲಕ, ಅಲ್ಲದೆ ಆಗಾಗ್ಗೆ ಬಸ್ಗಳ ಸೌಲಭ್ಯ ಅಲ್ಲಿ ಇರ್ತದೆ. ಬೆಸ್ಟ್ ನೀವು ಓನ್ ವೆಹಿಕಲ್ ಇದ್ರೆ ಬಂದು ಹೋಗ್ಬೋದು. ಕೇರಳದ ಪ್ರಸಿದ್ಧ ಕೊಟ್ಟಿಯೂರು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವನ ಕೃಪೆಗೆ ಪಾತ್ರರಾಗಿ ಸ್ನೇಹಿತರೆ. ಹಾಗೆ ಮಹಿಳೆಯರು ಯಾವೆಲ್ಲ ದಿನ ಹೋಗಬಹುದು ಸಂಪೂರ್ಣ ಮಾಹಿತಿಯನ್ನ ನಾನು ನಿಮ್ಗೀಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಜೂನ್ 24ರವರೆಗೆ ಉತ್ಸವ ನಡೆಯುತ್ತೆ ಸ್ನೇಹಿತರೆ.
ಈ 28 ದಿನಗಳ ಅವಧಿಯಲ್ಲಿ ಪವಿತ್ರ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನವು ಭಕ್ತರಿಗೆ ತೆರೆದಿರುತ್ತದೆ. ವಿಶೇಷವಾಗಿ ಅಕ್ಕರೆ ದೇವಸ್ಥಾನ ಈ 28 ದಿನಗಳು ಮಹೋತ್ಸವ ನಡೆಯುತ್ತೆ. 24 ಅವರ್ಸ್ ಕಂಟಿನ್ಯೂಸ್ ಆಗಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ. ಶಿವನ ದರ್ಶನ ಪಡೆಯಲು ಮತ್ತು ದೇವಾಲಯದ ಆಚರಣೆಗಳನ್ನು ವೀಕ್ಷಿಸಲು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಈಗ ಆಗಮಿಸ್ತಾರೆ. ಮಹಿಳಾ ಭಕ್ತಾದಿಗಳು ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನಕ್ಕೆ ನಿರ್ದಿಷ್ಟ ದಿನಾಂಕಗಳಲ್ಲಿ ಮಾತ್ರ ಭೇಟಿ ನೀಡಲು ಅವಕಾಶವಿದೆ. ಅಂದರೆ ಮೇ 31 ಭಾನುವಾರ ಪ್ರಾರಂಭವಾಗಿ ಜೂನ್ 20, 2026 ವರೆಗೆ ಮಹಿಳೆಯರು ಭೇಟಿ ನೀಡಬಹುದು. ಮೇ 29 ಶುಕ್ರವಾರದಿಂದ ದರ್ಶನ ಆರಂಭ ಆಗುತ್ತೆ. ಆದರೆ ಮಹಿಳೆಯರಿಗೆ ಅವತ್ತಿಂದನೇ ದರ್ಶನ ಇಲ್ಲ. ಮೇ 31ರಿಂದ ಜೂನ್ 20ರವರೆಗೆ ಮಹಿಳೆಯರಿಗೆ ಭೇಟಿಗೆ ಅವಕಾಶ ಇದೆ. ಕೊನೆಯದಾಗಿ ಜೂನ್ 24 ಆ ದಿನ ವೈಶಾಖ ಮಹೋತ್ಸವಕ್ಕೆ ಕೊನೆ ದಿನ ತೆರೆ ಬೀಳುತ್ತೆ. ಪೂರ್ಣ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ ಅನ್ಕೋತೀನಿ ಸ್ನೇಹಿತರೆ. ನೀವು ಪ್ಲಾನ್ ಮಾಡಿ ಹೋಗಬಹುದು. ಶಿವನ ಆಶೀರ್ವಾದವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.